ಜೂನಿಯರ್, ನೀವೊಳ್ಳೆ ಹಕ್ಕಿ ಪಕ್ಷಿಗಳ ತರ ತಿಂತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಅಷ್ಟೊಂದು ಹಸಿವು ಜಾಸ್ತಿ. ಸ್ವಲ್ಪನೂ ಸ್ಟ್ಯಾಮಿನಾನೇ ಇಲ್ವಲ್ಲ ನಿಮ್ಗೆ? ದೊಡ್ಡ ಡಯಟಿಷಿಯನ್ ತರ ಎಲ್ಲ ಮಾತಾಡ್ಬೇಡಿ. ಇದ್ರಲ್ಲಿ ಡಯಟಿಷಿಯನ್ ಏನ್ ಬಂತು? ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ನೋಡಿ, ನಾಳೆ ಎಲ್ಲೋ ಒಂದ್ ಕಡೆ ಅಕ್ರಮ ಆಗತ್ತೆ, ಅಲ್ಲಿ ನೀವು ಅವ್ರಿಗೆ ರೇಡ್ ಮಾಡ್ಬೇಕು. ಆ ಟೈಮಲ್ಲಿ ನಿಮ್ಗೆ ಹಸುವಾಗುತ್ತೆ ಅಂತ ಅನ್ಕೊಳ್ಳಿ, ಒಂದ್ 10 ನಿಮಿಷ ರೇಡ್ ನ ನಿಲ್ಸ್ಬಿಟ್ಟು ಹೋಟ್ಲು ಹುಡ್ಕೊಂಡು ಹೋಗ್ತೀರಾ. ಅದಕ್ಕೆ ಈಗ್ಲೇ ಚೆನ್ನಾಗಿ ತಿನ್ನಿ. ಇವತ್ತು ಬೆಳಗ್ಗೆ ನಾನು ತಿಂಡಿ ತಿಂದೇ ಹೊರಟೆ. ನಾನೇನ್ ಬಕಾಸುರಿ ಅಲ್ಲ. ಬಕಾಸುರಿ ಏನಲ್ಲ, ಆದ್ರೆ ಹಸುವನ್ನ ತಡ್ಕೊಳಲ್ಲ. ನೋಡಿದೀನಿ ಕಾಡಲ್ಲಿ ಎಷ್ಟು ಕಷ್ಟಪಟ್ರಿ ಅಂತ. ನಾವಿಬ್ರು ಅವತ್ ಕಾಡಲ್ಲಿ ಒಂದ್ ಅರ್ಧ ಮುಕ್ಕಾಲ್ ದಿನ ಜೊತೆಗಿದ್ವಲ್ಲ, ಅದನ್ನ ನಾನ್ ಲೈಫ್ ಟೈಮ್ ಮರೆಯಲ್ಲ. ನೀವ್ ಬೇರೆ ಅವತ್ತು ಊಟ ಎಲ್ಲ ಕತ್ಕೊಂಡ್ ಬಂದಿದ್ರಿ. ಅದ್ ತಮಾಷೆ ಆಗಿತ್ತು. ವೆರಿ ಸ್ವೀಟ್. ಹಲೋ, ಅವತ್ತು ನಿಮ್ ಹಸುವಿಂದ ನಾನೊಬ್ಬ ಕಳ್ಳ ಆಗಿದ್ದು. ನಾನೊಬ್ನೇ ಇದ್ದಿದ್ರೆ ಹಾಗೆಲ್ಲ ಮಾಡ್ತಾನೆ ಇರ್ಲಿಲ್ಲ, ಗೊತ್ತಾ? ಸೊಪ್ಪು, ಸೆದೆ, ಮರದೆಲೆ ಇದನ್ನೆಲ್ಲ ತಿನ್ಕೊಂಡಿರ್ತಾ ಇದ್ರಿ ಅಲ್ವಾ? ಹೌದು, ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಚೇಂಜ್ ದ ಟಾಪಿಕ್. ನೀವ್ ಮಾತ್ರ ತಮಾಷೆ ಮಾಡ್ಬೋದು, ನಾನ್ ಮಾಡ್ಬಾರ್ದಲ್ಲ? ಮೇಡಮ್, ನನ್ನ ಕೇಸ್ನ ನಾನು ಹೇಗೋ ಫೈಟ್ ಮಾಡ್ಕೋತೀನಿ. ನಾನು ನಿರಪರಾಧಿ ಅಂತಾನೂ ಪ್ರೂವ್ ಮಾಡ್ಕೋತೀನಿ. ಪ್ಲೀಸ್ ಈ ವಿಷಯದಲ್ಲಿ ನೀವು ಇಂಟರ್ಫಿಯರ್ ಆಗ್ಬಿಡಿ. ನನಗೆಲ್ಲ ರೈಟ್ಸ್ ಇದೆ. ಕೋರ್ಟ್ ನನಗೆ ಅಧಿಕಾರ ಕೊಟ್ಟಿದೆ. ನಾನದನ್ನ ಗೌರವಿಸ್ಬೇಕಲ್ಲ. ಅಂಡ್ ಕ್ರಿಮಿನಲ್ಸ್ಗಳನ್ನ ಹಾಗೆ ಬಿಡೋದಕ್ಕಾಗತ್ತಾ? ನೋಡಿ, ಹೇಗೂ ನೀವು ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ತಗೋತಾ ಇದೀರಲ್ವಾ? ನಾನ್ ಸಿಕ್ಕಾಕೊಂಡಿರೋ ಕೇಸಿನ ವಿಷಯ ನಿಮ್ಗೆ ಯಾಕೆ? ನಾನ್ ಮಾತ್ ಕೊಟ್ಟಿದ್ದೀನಿ, ವಿಕ್ರಾಂತ್ ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ. ನಾನದನ್ನ ಮಾಡ್ಲೇಬೇಕು. ನೋಡಿ, ನಾನೀಗ ಅನುಭವಿಸ್ತಾ ಇರೋದೇ ಸಾಕು. ನ್ಯಾಯ ನೀತಿ ಅಂತ ತೊಂದರೆಗಳನ್ನ ನಿಮ್ ತಲೆ ಮೇಲೆ ಹೇಳ್ಕೊಳಕ್ ಹೋಗ್ಬಿಡಿ. ಇಲ್ಲ, ನಾನು ಅವತ್ತಿಂದ ಕೇಳ್ತಾನೆ ಇದ್ದೀನಿ. ನನಗ್ ತೊಂದರೆ ಕೊಡೋರು ಯಾರು? ಅವ್ರ ಹೆಸರು ಹೇಳಿ. ನನಗ್ ಯಾಕೆ ತೊಂದರೆ ಕೊಡ್ತಾರೆ? ಅವ್ರು ಯಾರು? ಅವ್ರ ಹೆಸರು ಹೇಳಿ. ನೋಡಿ, ಈ ವಿಷಯದಲ್ಲಿ ಪ್ಲೀಸ್ ಸುಮ್ನಿದ್ಬಿಡಿ. ಹಾಗಾದ್ರೆ ನೀವ್ ಹೆಸರು ಹೇಳಲ್ಲ ಅಲ್ವಾ? ಹಾಗಿದ್ರೆ ನೀವ್ ಸುಮ್ನಿದ್ಬಿಡಿ. ನಿಮ್ ಕೇಸ್ ವಿಷಯದಲ್ಲಿ ನಾನೇ ಫೈಟ್ ಮಾಡ್ತೀನಿ.